ಮಂಡ್ಯದ ಲೋಕಸಭಾ ಚುನಾವಣೆಯ ಇತಿಹಾಸವನ್ನು ಮಲಕ ಹಾಕಿದಾಗ ಅಚ್ಚಳಿಯದೆ ಉಳಿಯುವ ಹೆಸರು ಅಂತಂದ್ರೆ ಅದು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕೂಡ. ಕನ್ನಡ ಚಿತ್ರರಂಗದಲ್ಲಿ ಉತ್ತುಂಗದಲ್ಲಿದ್ದಂತಹ 1996ರಲ್ಲಿ ಮಂಡ್ಯ ಲೋಕಸಭಾ ಟಿಕೆಟ್ ಆಕಾಂಕ್ಷಿತರಾಗಿರ್ತಾರೆ. ಆದರೆ ಪ್ರಬಲ ನಾಯಕ ಜಿ ಮಾದೇಗೌಡ ತಂತ್ರಗಾರಿಕೆ ಮುಂದೆ ಅಂಬಿ ಆಟ ನಡೆಯದೆ ಟಿಕೆಟ್ ಸಿಗೋದಿಲ್ಲ. ಇದರಿಂದ ಬೇಸರಗೊಂಡು ಜನತಾದಳ ಸೇರ್ತಾರೆ ರೆಬಲ್ ಸ್ಟಾರ್. ಅದೇ ವರ್ಷ ದೇವೇಗೌಡರು ಪ್ರಧಾನಿಯಾಗಿ ದೆಹಲಿಗೆ ಹೋಗಿದ್ರಿಂದ ನಡೆಯುವಂತಹ ರಾಮನಗರ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಸಿಎಂ ಲಿಂಗಪ್ಪ ವಿರುದ್ಧ ಸೋಲೋ ಮೂಲಕ ಪ್ರಥಮ ಚುಂಬನಂ ದಂತಭಗ್ನಂ ಅನ್ನೋ ರೀತಿಯಾಗಿ ಹತಾಶೆಗೊಳಗಾಗ್ತಾರೆ. ಈವರೆಗೆ ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕಲಿಗರಿಗೆ ಮಣೆ ಹಾಕಲಾಗಿದೆ, ಬೇರೆ ಜಾತಿಯ ನಾಯಕರಿಗೆ ಮಣೆ ಹಾಕಿಯೇ ಇಲ್ಲ. ಒಕ್ಕಲಿಗ ಮತ್ತು ದಲಿತ ಮತಗಳು ಇಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್. ಹಾಗಾದ್ರೆ ಜಾತಿವಾರು ಲೆಕ್ಕಾಚಾರ ನೋಡೋದಾದ್ರೆ ಯಾವೆಲ್ಲ ನಾಯಕರು ಪ್ರಾಬಲ್ಯವನ್ನ ಸಾಧಿಸ್ತಾರೆ ಅನ್ನೋದನ್ನ ನಾನು ಅಂಕಿಅಂಶದ ಸಮೇತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಒಕ್ಕಲಿಗರು ಅಂತ ನೋಡೋದಾದ್ರೆ 7,65,000 ಜನ, ಇನ್ನು ದಲಿತರು 3,48,000 ಮತದಾರರು ಇದ್ದಾರೆ. ಲಿಂಗಾಯತರು 1,15,000, ಕುರುಬರು 1,81,000 ಮತದಾರರಿದ್ದಾರೆ. ಮುಸ್ಲಿಮರು ಅಂತ ಬಂದಾಗ 1,29,000, ಬ್ರಾಹ್ಮಣರು 40,000 ಮತದಾರರಿದ್ದಾರೆ. ಸೊ ಒಕ್ಕಲಿಗ ಮತದಾರರೇ ಪ್ರಾಬಲ್ಯ. ಅದೇ ಕಾರಣಕ್ಕೋಸ್ಕರ ಇಲ್ಲಿವರೆಗೂ ಒಕ್ಕಲಿಗರಿಗೇನೆ ಟಿಕೆಟ್ ಅನ್ನು ಕೂಡ ಕೊಟ್ಕೊಂಡು ಬಂದಿದ್ದಾರೆ ಸತತವಾಗಿ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಸೊ ಅದರ ಜೊತೆಗೆ ಬ್ರಾಹ್ಮಣರು 40,000, ಬೆಸ್ತರು 56,000, ಕ್ರೈಸ್ತರು 39,000, ವಿಶ್ವಕರ್ಮ 24,000 ಈ ತಾರೆ ಅಂತ ಬಂದಾಗ ಒಂದು 60,000 ಮತದಾರರು ಇಲ್ಲಿದ್ದಾರೆ. ಸೊ ಹಾಗಾಗಿ ಅತಿ ಹೆಚ್ಚು ಜಾತಿವಾರು ಲೆಕ್ಕಾಚಾರ ನೋಡೋದಾದ್ರೆ 7,65,000 ಒಕ್ಕಲಿಗ ಮತದಾರರಿದ್ರೆ ದಲಿತ ಮತದಾರರು 2ನೇ ಸ್ಥಾನ ಅಂದರೆ ನಿರ್ಣಾಯಕ ಅಂಶವನ್ನು ವಹಿಸ್ತಾರೆ. ಅದು 3,48,000 ಮತದಾರರು ಇಲ್ಲಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಎಸ್ ಶಶಿಕಾಂತ್ ಅವರೇ, ಜಾತಿವಾರು ಅನ್ನೋದು ನೋಡಿ ಮಂಡ್ಯದಲ್ಲಿ ಹಿಂದಿನಿಂದಲೂ ಕೂಡ ಒಕ್ಕಲಿಗ ಪ್ರಾಬಲ್ಯ. ಸೊ ಈ ದೇವೇಗೌಡರಾಗಿರ್ಬೋದು, ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಅವರ ಒಂದು ಪ್ರಾಬಲ್ಯ ಸಾಧಿಸೋದಕ್ಕೂ ಕೂಡ ಇದು ಒಂದು ಜಾತಿ ಕೂಡ ಒಂದು ಲೆಕ್ಕಾಚಾರ. ಮಂಡ್ಯ ಗೌಡ್ರು ಅಂತ ಅಂದಾಗ ಬಹಳಷ್ಟು ಫೇಮಸ್, ಅದೊಂದು ರೂಢಿಯಲ್ಲಿರುವಂತಹ ಒಂದು ಮಾತು ಅಂತ ಹೇಳ್ಬೋದು. ಸೊ ಹಾಗಾಗಿ ಜಾತಿ ಬಿಟ್ಟು ಯಾರು ಕೂಡ ಬೇರೆಯವರಿಗೆ ಟಿಕೆಟ್ ಕೊಡುವಂತಹ ನಿಟ್ಟಿನಲ್ಲಿ ಮುಂದಾಗುದಿಲ್ಲ, ಆ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಏನ್ ಹೇಳ್ತೀರಿ? ಇಲ್ಲಿಯವರು ಚುನಾವಣೆ ಇತಿಹಾಸದಲ್ಲಿ ಎಲ್ಲ ಗೌಡ್ರೆ ಅಲ್ಲಿ ಎಲ್ಲ ಉಮೇದಾರರೆಲ್ಲ ಗೌಡ್ರಾಗಿರ್ತಾರೆ. ಗೌಡ್ರ ಗದ್ದಲವೇ ಚುನಾವಣೆ ಆಗಿರುತ್ತೆ. ಸೊ ಈ ಸರ್ತಿಯೂ ಸಹಿತ ಇಬ್ರು ಗೌಡ್ರೆ ಇದ್ದಾರೆ. ಆದರೆ ಈ ಸತಿ ಕಾಂಗ್ರೆಸ್ಸಿಂದ ಒಂದು ಹಿನ್ನಡೆ ಏನು ಅಂತಂದ್ರೆ ಅಲ್ಲಿರ್ತಕ್ಕಂಥ ಅಭ್ಯರ್ಥಿ. ಯಾಕೆಂದ್ರೆ ಆ ಅಭ್ಯರ್ಥಿ ದೊಡ್ಡ ಶ್ರೀಮಂತ, ಅದರಲ್ಲಿ ನೋ ಡೌಟ್, ದೊಡ್ಡ ಹನುವಂತ. ಯಾಕಂದ್ರೆ ಅವರು ಗುತ್ತಿಗೆದಾರ. ಅವರು ಒಂದು ಸ್ಟಾರ್ಸ್ ಬಿಲ್ಡರ್ಸ್ ಅಂತ ಏನೋ ಒಂದು ಇದನ್ನು ಹಾಕಿದ್ದಾರೆ. ಇವಾಗ ಅವರ ಕಂಪನಿ ಹೆಸರು ಯಾವುದು ಅಂತಂದ್ರೆ ಸ್ಟಾರ್ ಬಿಲ್ಡರ್ಸ್. ಅವರು ಸ್ಟಾರ್ ಬಿಲ್ಡರ್ಸ್ ಅಂದ್ಬಿಟ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳನ್ನ ಕಟ್ಟುವ ಗುತ್ತಿಗೆದಾರರು. ಆಮೇಲೆ ಸರ್ಕಾರಿ ಗುತ್ತಿಗೆಗಳನ್ನ ತೆಗೆದುಕೊಳ್ತಕ್ಕಂಥ ಮೊದಲನೇ ದರ್ಜೆಯ ಅವರು ಕಾಂಟ್ರಾಕ್ಟರು. ಸೊ ಆದ್ದರಿಂದ ಅವರಿಗೆ ಮಂಡ್ಯದ ಒಂದು ಜನ ಹೋರಾಟದ ಸಂಪರ್ಕ ಕಡಿಮೆಯೇ. ಅವರು ಯಾವತ್ತೂ ಕಾವೇರಿ ಹೋರಾಟಕ್ಕೋಸ್ಕರ ಬೀದಿಗಿಳಿಲಿಲ್ಲ, ಯಾವತ್ತೂ ಮೈ ಶುಗರ್ ಫ್ಯಾಕ್ಟ್ರಿ ಮುಚ್ಚಿದಾಗ ಮುಂದೆ ಬರಲಿಲ್ಲ. ಸೊ ಈ ರೀತಿಯಾಗಿ ಮಂಡ್ಯದ ಜನರ ಹಿತಾಸಕ್ತಿಗಾಗಿ ಯಾವತ್ತೂ ಸಹಿತ ಅವರು ಹೋರಾಟವೂ ಮಾಡಿದವರಲ್ಲ, ಬೀದಿಗುಳಿದವರು ಅಲ್ಲ, ಯಾವತ್ತು ಕನಿಷ್ಠ ಕಳಕಳಿಯನ್ನು ತೋರಿಸಿದಂಥವ್ರ ವ್ಯಕ್ತಿ ಅಲ್ಲ. ಕಾವೇರಿ ಯಾವುದೇ ವಿಚಾರ ತೆಗೆದುಕೊಂಡ್ರು. ಸೊ ಆದ್ದರಿಂದ ಇವಾಗ ಚುನಾವಣೆ ಇದೆ, ನನ್ನ ಹತ್ರ ದುಡ್ಡಿದೆ, ಹಣ ಇದೆ, ಆಮೇಲೆ ನನ್ನ ಹತ್ರ ಒಂದು ಜಾತಿಯ ಟ್ರಂಪ್ ಕಾರ್ಡ್ ಇದೆ ಅಂತ ಹೇಳ್ಬಿಟ್ಟು ಇವಾಗ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ. ಇವಾಗ ಚಲುವರಾಯಸ್ವಾಮಿಗಳು ಏನಿದಾರಲ್ಲ, ಅವರು ಇವರ ಗಾಡ್ ಫಾದರು. ಸೊ ಆದ್ದರಿಂದ ನನಗೆ ಇವರನ್ನ ನಿಲ್ಲಿಸಬೇಕು ಅಂತ ನಿಮಗೆ ಒಂದು ವಿಚಾರ ಗೊತ್ತಾ, ಇನ್ನು ಚುನಾವಣೆಯೇ ನಿರ್ಧಾರ ಆಗಿರಲಿಲ್ಲ ದಿನಾಂಕ. ಇವರು ಅಭ್ಯರ್ಥಿ ಅಂತ ಘೋಷಣೆಯೂ ಆಗಿರಲಿಲ್ಲ. ಅದಕ್ಕಿಂತ ಮುಂಚೆನೆ ಇವರು ಇಡೀ ಮಂಡ್ಯದಲ್ಲಿ ಇವರು ಪೋಸ್ಟರ್ಸ್ಗಳಿದ್ರು, ಇವರೇ MP ಆಗ್ತಾರೆ ಮುಂದೆ ಅಂತ. ಕ್ಯಾಂಪೇನ್ಗಳನ್ನ ಅವಾಗಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಅದರ ಅರ್ಥ ಏನಂತಂದ್ರೆ ಅಭ್ಯರ್ಥಿ ಘೋಷಣೆಗೆ ಮುಂಚೆಯೇ ಪ್ರಚಾರವನ್ನು ಶುರು ಮಾಡಿ, ಯಾಕಂದ್ರೆ ಅವ್ರ ಹತ್ರ ದುಡ್ಡಿದೆ, ಆ ದುಡ್ಡನ್ನು ಹೇಗೆ ಬೇಕಾದ್ರೂ ಖರ್ಚು ಮಾಡಬಹುದು ಅಂತ. ಆದರೆ ಮಂಡ್ಯ ಜನರದ್ದು ನಿಮ್ಗೆ ವಿಶೇಷತೆ ಗೊತ್ತಿಲ್ಲ, ದುಡ್ಡಿಗೆ ಒಲೆಯ ಜನ ಅಲ್ಲ ಅವರು, ಭಾವನೆ ಒಲಿತಾರೆ. ಆಮೇಲೆ ನನ್ನ ಪರವಾಗಿ ಯಾರು ನಿಲ್ತಾರೆ ಅನ್ನೋದಕ್ಕೆ ಒಲಿತಾರೆ ಹೊರತಾಗಿ ನೀವು ಬೇಕಾದಷ್ಟು ದುಡ್ಡು ಖರ್ಚು ಮಾಡ್ತೀನಿ ಅಂತಂದ್ರೆ ಅದಕ್ಕೋಸ್ಕರ ಮತ ಹಾಕ್ತೀವಿ ಅನ್ನೋದಿದೆಯಲ್ಲ, ಈ ಕಲ್ಪನೆ ನಿಜಕ್ಕೂ ಸಹಿತ ಇವರೇ ಸ್ಟಾರ್ ಚಂದ್ರು ಗೆದ್ರೆ ಅದು DKC ಮತ್ತು ಸಿದ್ದರಾಮಯ್ಯ ಅವರ ವರ್ಚಸ್ಸು ಮೇಲೆ ಇಲ್ಲದಕ್ಕೆ ಸಾಧ್ಯನೇ ಹೊರತಾಗಿ ಅವರ ಸ್ವಂತ ವರ್ಚಸ್ಸು ಅನ್ನೋದು ಅಲ್ಲಿ ಇಲ್ಲ ಮತ್ತು ಕೆಲಸ ಮಾಡೋದಿಲ್ಲ. ಇದನ್ನು ಪೂರ್ತಿಯ ಗಮನ ಇಡಬೇಕು ಮಂಡ್ಯ ಜಿಲ್ಲೆಯ ಜನರು ಸಹಿತ. ಸೊ ಆದ್ದರಿಂದ ಮತ್ತೆ ಇನ್ನೊಂದು ಏನಾಗಿದೆ, ಇಲ್ಲಿ ಕುಮಾರಸ್ವಾಮಿ ಅವರು ಗೆದ್ರೆ
ಅವ್ರು ಈಗಾಗಲೇ ಏನು ಮಾಡ್ತಾರೆ, ಕೃಷಿ ಸಚಿವರಾಗ್ತಾರೆ ಕೇಂದ್ರದಲ್ಲಿ ಅಂತ ಒಂದು ರೂಮರ್ನ ಬಿಟ್ಬಿಟ್ಟಿದ್ದಾರೆ ಇವಾಗ. ಅಂದರೆ ಕೃಷಿ ಸಚಿವರಾದರೆ ಕಾವೇರಿ ಸಮಸ್ಯೆ ಪರಿಹಾರ ಆಗುತ್ತೆ, ಮೇಕೆದಾಟು ಪರಿಹಾರ ಆಗುತ್ತೆ, ಸೊ ಇದು ನಮಗೆಲ್ಲರಿಗೂ ಸಹಿತ ಉಪಯೋಗ ಆಗುತ್ತೆ, ರೈತರಿಗೂ ಉಪಯೋಗ ಆಗುತ್ತೆ ಅನ್ನುವ ಒಂದು ಆಶಾಭಾವನೆ ಇದೆ ಇವರಿಗೆ. ಆದರೆ ಇವ್ರಿರ್ತಕ್ಕಂಥ ಸಣ್ಣ ಪಕ್ಷ 1-2 ಸೀಟುಗಳನ್ನ ಇರ್ತಕ್ಕಂಥ ಪಕ್ಷದಲ್ಲಿ ಒಂದು ದೊಡ್ಡದಾದಂಥ ಪೋರ್ಟ್ಫೋಲಿಯೋ ಕೊಡೋದು ಸಾಧ್ಯ ಇಲ್ಲ. ಆಮೇಲೆ ಈ ಕಡೆ ನೋಡಿದರೆ ನೀವು ಏನು ಹೇಳ್ತೀರಿ, ಮಂಜುನಾಥ್ ಅವ್ರಿಗೆ ಗೆದ್ರೆ ಆರೋಗ್ಯ ಸಚಿವರನ್ನಾಗಿ ಮಾಡಲಾಗುತ್ತದೆ ಅಂತ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಆಯ್ತಾ, ಸಂತೋಷ. ಆಕಸ್ಮಿಕವಾಗಿ ಇವರಿಬ್ಬರು ಗೆಲ್ಲಲಿ, ಇವರಿಬ್ಬರು ಸಚಿವರಾಗಲಿ, ಇವರಿಬ್ಬರು ಸಹಿತ ಕರ್ನಾಟಕ ಒಳ್ಳೇದು ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ. ಅದು ಮಂಡ್ಯ ಜನ ಉಪಯೋಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.